ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ನಕಲಿ ದಾಖಲೆ ಸೃಷ್ಟಿಸಿ 97 ಎಕರೆ ಭೂಮಿ ಕಬಳಿಸಲು ಪ್ರಭಾವಿ ರಾಜಕಾರಣಿಗಳ ಹುನ್ನಾರ, ಸಮಗ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿ ಎಚ್.ಡಿ. ರೇವಣ್ಣ ಆಗ್ರಹ. ಅರೆಹಳ್ಳಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ, ಭಾವೈಕ್ಯತೆಗೆ ಸಾಕ್ಷಿಯಾದ ಮುಸ್ಲಿಂ ಕ್ರಿಶ್ಚಿಯನ್ ಬಾಂಧವರು. ಜನವರಿ 25-26ರಂದು ಹಾಸನದಲ್ಲಿ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ. ಹಾಸನದಲ್ಲಿ ಜನಮಿತ್ರ ಪ್ರಧಾನ ಸಂಪಾದಕ ಎಚ್.ಬಿ. ಮದನ್ ಗೌಡ ಹೇಳಿಕೆ. ಹಾಸನದ ವಿವಿಧೆಡೆ ಇರುವ ಸರ್ಕಾರಿ ಜಾಗ ಗುರುತಿಸಿದ್ದು, ದೊಡ್ಡಕೊಂಡುಗಳ ಗ್ರಾಮದ ಬಳಿ ಅಧಿಕಾರಿಗಳೇ ಕೈಬರಹದ ಪಹಣಿ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 97 ಎಕರೆ ಭೂಮಿಯನ್ನ ಅಕ್ರಮ ಜಮೀನು ಕಬಳಿಸಲು ಹುನ್ನಾರ ನಡೆದಿದ್ದು, ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಮಾಧ್ಯಮದೊಂದಿಗೆ ಮಾತನಾಡಿ, ನಗರ ಪ್ರದೇಶದ ಸರ್ಕಾರಿ ಜಾಗವನ್ನು ಕಂದಾಯ ಅಧಿಕಾರಿಗಳು ಹಾಗೂ ಕೆಲ ಪ್ರಭಾವಿಗಳು ಸೇರಿ ದಾಖಲೆ ತಿಂತಿದ್ದಾರೆ. ದೊಡ್ಡಕೊಂಡುಗಳ ಗ್ರಾಮದ 7, 32, 34, 54ರಲ್ಲಿನ ಸರ್ವೆ ನಂಬರ್ನಲ್ಲಿ 97 ಎಕರೆ ಭೂಮಿಯ ಅಕ್ರಮ ಪರಭಾರೆ ಮಾಡಲಾಗಿದ್ದು, ಮಂಜೂರಾತಿ ದಾಖಲೆಗಳೇ ಇಲ್ಲದೆ ಕೆಲವರ ಹೆಸರಿಗೆ ಮಂಜೂರು ಮಾಡಿ ಕೈಬರಹದ ಪಹಣಿ ಸೃಷ್ಟಿಸಿ ಹಗರಣ ಮಾಡಲಾಗಿದೆ ಅಂತ ಆರೋಪವಿದೆ. ಸುಮಾರು 500 ಕೋಟಿ ಮೌಲ್ಯದ ಜಮೀನು ದುರ್ಬಳಕೆ ಆಗಿದ್ದು, ಯಾವುದೇ ಮೂಲ ದಾಖಲೆ ಇಲ್ಲದೆ ಯಾರೊಬ್ಬರು ಸಾಗುವಳಿಯಲ್ಲಿ ಇಲ್ಲದಿದ್ದರೂ ಕೇವಲ ಹೆಸರುಗಳನ್ನು ನಮೂದಿಸಿ ತಲಾ ಒಬ್ಬೊಬ್ಬರಿಗೆ 1 ರಿಂದ 2 ಎಕರೆಯಂತೆ ಹಂಚಿಕೆ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ ಪ್ರಸ್ತುತ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಿರುವ ಹಾಗೂ ಈ ಹಿಂದೆ ರೆಕಾರ್ಡ್ ರೂಮ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚನ್ನಕೇಶವ ಮತ್ತು ಗ್ರಾಮಲೇಖಕ ವಿಶ್ವನಾಥ್ ಇಬ್ಬರು ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಡತಗಳ ಒಳಗೆ ಸೇರಿದ್ದಾರೆ ಅಂತ ದೂರಿದರು. 10 ಕಿಲೋಮೀಟರ್ ಒಳಗೆ 10 ಕಿಲೋಮೀಟರ್ ಒಳಗೆ ಯಾವುದು ಮಾಡಬಾರ್ದು ಅಂತ ಇದೆ. 1964 ಯಾರು ಆದೇಶ ಮಾಡಿದ ಭೂ ಕಂದಾಯ ಬೇಕಾದ್ರೆ ಅದೆಲ್ಲ ಕಾಪಿ ಕೊಡ್ತೀನಿ. ಸರ್ ಉದ್ದೇಶ ಏನು ಏನಪ್ಪ, ಅಲ್ಲಿ ಕಾನೂನು ಅರ್ಜಿ ಕೊಟ್ಟಿದ್ದಾರೆ ಕೆಲವರೆಲ್ಲ. ಮೊನ್ನೆ ಅಸೆಂಬ್ಲಿ ರೈಸ್ ಮಾಡಿದ್ರು. ಹಾಸನ ಸುತ್ತಮುತ್ತ ಎಲ್ಲ ಎನ್ಕ್ವೈರಿ ಮಾಡೋಕ್ಕೆ ಡೆಪ್ಟಿ ಸಿ.ಎಂ. ಹಾಸನ ನಗರ ಸುತ್ತಮುತ್ತ ಯಾವುದೇ ಎಲ್ಲ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದರೆ ಕೃಷಿ ಮಂತ್ರಿ ಇದು ಕಂದಾಯ ಮಂತ್ರಿಗಳು ಹೇಳಿದರೆ ಅಸೆಂಬ್ಲಿ ನಾನು ನಮ್ಮ ಹಾಸನ ಎಮ್.ಎಲ್.ಎ ಎಲ್ಲ ಸೇರೇ ಮಾಡಿದ್ವಿ. ಅದಕ್ಕೀಗ ಚಿಕ್ಕೂರು ಒಂದಕ್ಕೆ ಮಾತ್ರ ಮಾಡಿದರೆ ಬಾಕಿದಕ್ಕೂ ಮಾಡಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಗೊತ್ತಾಯ್ತಲ್ಲ ಸರ್? ಹಾಸನ ಸುತ್ತಮುತ್ತ ಕನಿಷ್ಠ ಒಂದು 500ರಿಂದ 1000 ಎಕರೆ ಖರಾಬು. ಎಷ್ಟು ಏನ್ ಸರ್? 97 ಮಾಡ್ತಾ ಇರೋದಕ್ಕೆ ದಾಖಲೆ ಕೊಟ್ಟ ನೋಡಿ, ಮಟ್ಟ ಮಾಡ್ತಾ ಇರೋದು ಕಾಪಿ ನೋಡಿ. ಇದೆಲ್ಲ ಲೇಔಟ್ ಮಾಡ್ತಾರೆ, ಕಾಪಿಗಳೆಲ್ಲ ಕೊಂಡ ತೋರ್ಸಪ್ಪ ಒಂದೊಂದಾಗಿ ಬಂದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಅದ್ಬೇಕು ಮುದ್ದಿನಲ್ಲಿ ಇರ್ಬೇಕಲ್ಲ ಸರ್. ಸಾಗುವಳಿ ಚೀಟಿ ಬೇಕಲ್ಲ. ಯಾವುದೇ ನೀವು ಸಾಗುವಳಿ ಚೀಟಿ ಎಲ್ಲೈತೆ? ಸಾಗುವಳಿ ಚೀಟಿ ಇಲ್ಲ. ಆಮೇಲೆ ಇದನ್ನ ದುರಸ್ತಿನೇ ಆಗಿಲ್ಲ. ದುರಸ್ತಿ ಆಗ್ಬೇಕಲ್ಲ. ಸಾಗುವಳಿ ಚೀಟಿ ಕೊಟ್ಟು ರೆಕಾರ್ಡ್ ಎಲ್ಲ ಕೊಟ್ಟರೆ ದುರಸ್ತಿ ಮಾಡ್ತಾರೆ. ರೆಕಾರ್ಡ್ ಏನು ಕೊಡ್ತಾನೆ ಯಾರು ಈಗ ನಿಂದೆ ಇರ್ತದೆ. RR56 ಅಲ್ಲಿ ರಾಮೇಗೌಡ, ಹರೀಶು, ಹಾಲೂರು ಅಂತ ಬರ್ಕೋಬೋದಾ? ಯಾರು ಬೇಕಾದ್ರೆ ಏನು ದಾಖಲೆ ಇಲ್ಲ ಕೈಪಾಣಿಯಲ್ಲಿ ಬರ್ಕೋಬೋದಾ? ಆಮೇಲೆ ಇದಾಗಿ ಸರ್ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇದನ್ನು ಮಾಡಬಾರ್ದು. ಆ ಸಂತ ಈ ಪಶು ನಡೆದಾಡುವ ದೇವರೆಂದೇ ಕರೆಯಲ್ಪಡುವ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ದಾಸೋಹ ದಿನದ ನಿಮಿತ್ತ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಬೇಲೂರು ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು.
ಪುಣ್ಯ ಸ್ಮರಣೆ ನಿಮಿತ್ತ ವಿವಿಧ ಫಲಪುಷ್ಪಗಳಿಂದ ಭವ್ಯವಾಗಿ ಅಲಂಕಾರಗೊಂಡ ಶ್ರೀಗಳ ಭಾವಚಿತ್ರಕ್ಕೆ ನೆರೆದಿದ್ದ ಬಾಂಧವರು ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ವಿಶೇಷವಾಗಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಬಾಂಧವರು ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾದರು. ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ಹೋಬಳಿ ಅಧ್ಯಕ್ಷರಾದ ತೇಜಪಾಲ್ ಮಾತನಾಡಿ, ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಶ್ರೀಗಳು ಲಿಂಗೈಕ್ಯರಾದ ಈ ದಿನ ದಾಸೋಹ ದಿನವೆಂದು ಆಚರಿಸಲಾಗುತ್ತಿದ್ದು, ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ನಿಮಿತ್ತ ಶ್ರೀಗಳ ವೃತ್ತದಲ್ಲಿ ಪೂಜಾ ಕಾರ್ಯ ನೆರವೇರಿಸಲಾಗಿದೆ. ಇದೇ ರೀತಿ ಪ್ರತಿ ವರ್ಷ ಸಡಗರದಿಂದ ಆಚರಿಸುತ್ತಾ ಶ್ರೀಗಳ ಪುಣ್ಯ ಸ್ಮರಣೆಯಲ್ಲಿ ಎಲ್ಲರೂ ಪಾತ್ರರಾಗಬೇಕು. ಶ್ರೀಗಳ ಈ ವೃತ್ತದಲ್ಲಿಯೇ ಆದಷ್ಟು ಬೇಗ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಭವ್ಯ ಸ್ಮಾರಕವನ್ನು ನಿರ್ಮಿಸಲಾಗುತ್ತಿದ್ದು, ಮುಂಬರುವ ಪುಣ್ಯ ಸ್ಮರಣೆ ದಿನದಲ್ಲಿ ಬೃಹತ್ ಕಾರ್ಯಕ್ರಮ ನೆರವೇರಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ಮಹಿಳಾ ಸಂಘಟಕರು, ಪ್ರತಿನಿಧಿಗಳು, ಯುವಕರು, ಕುಲ ಬಾಂಧವರು ಕೈಜೋಡಿಸಬೇಕು ಎಂದು ತಿಳಿಸಿದರು. ಈ ವೇಳೆ ಯೋಗೇಶ್, ವ್ಯಾನ್ ಪ್ರಕಾಶ್, ಚಂದನ್, ಮುಜೀಬ್ ಉರ್ ರೆಹಮಾನ್, ಪ್ರವೀಣ್, ಗೊನ್ಸಾಲಿನ್, ಜಾನ್ಸನ್, ಮಹಿಳಾ ಪ್ರತಿನಿಧಿಗಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಹಾಸನದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಗರದಲ್ಲಿ ಪ್ರಪ್ರಥಮ ಹಾಗೂ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಇದೇ ಜನವರಿ 25 ಮತ್ತು 26ರಂದು ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ 2 ದಿನಗಳ ಶೈಕ್ಷಣಿಕ ಜಾತ್ರೆ ನಡೆಯಲಿದೆ ಅಂತ ಜನಮಿತ್ರ ಪ್ರಧಾನ ಸಂಪಾದಕ HB ಮದನ್ ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಹಾಡು ಹಳೆಯದಾದರೇನು, ಭಾವ ನವನವೀನ ಅನ್ನೋ ಹಾಗೆ 1962ರಲ್ಲಿ ಮಾಧ್ಯಮ ಲೋಕಕ್ಕೆ ಅಡಿಯಿಟ್ಟ ಜನಮಿತ್ರ ಪತ್ರಿಕೆ ಅಂದಿನಿಂದ ಇಂದಿನವರೆಗೂ ಎಲ್ಲದರಲ್ಲೂ ಹೊಸತನ, ವಿಭಿನ್ನತೆಗೆ ಮುಖವಾಣಿಯಾಗಿ ಜನಮನ ಗೆದ್ದಿದೆ. ಇದೀಗ ಹಾಸನದಲ್ಲಿ ಪ್ರಪ್ರಥಮ ಹಾಗೂ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ. ಜನವರಿ 25ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಸಂತ ಹರೇಕಳ ಹಾಜಬ್ಬ ಅವರು ಶಿಕ್ಷಣ ಜಾತ್ರೆಗೆ ಶುಭ ಚಾಲನೆಯನ್ನು ನೀಡಲಿದ್ದಾರೆ. ಈ ಕ್ಷಣಕ್ಕೆ ಹಲವು ಮಹನೀಯರು ಸಾಕ್ಷಿಯಾಗಲಿದ್ದಾರೆ ಅಂತ ತಿಳಿಸಿದರು. ಸರಿಸುಮಾರು 63 ವರ್ಷಗಳ ಸುದೀರ್ಘವಾದಂತಹ ಈ ಹಾದಿಯಲ್ಲಿ ನಮ್ಮ ಪಾತ್ರ ಒಂದು 14ನೇ ವರ್ಷ. ಅದಕ್ಕೂ ಮುಂಚೆ ಜನಮಿತ್ರ ಪತ್ರಿಕೆ ಆರಂಭದಿಂದ ಇಂದಿನವರೆಗೂ ಹಾಸನ ಜಿಲ್ಲೆ ಸೇರಿದಂತೆ ಚಿಕ್ಕಮಗಳೂರು, ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟು ಈಗ 10 ಜಿಲ್ಲೆಗಳಲ್ಲಿ ಜನಮಿತ್ರ ಪತ್ರಿಕೆ ಪ್ರಸಾರವನ್ನು ಹೊಂದಿದೆ. ಈ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಶೈಕ್ಷಣಿಕವಾದಂಥ ಒಂದು ಸಂಭ್ರಮದ ಹಬ್ಬವನ್ನು ಎಜುಕೇಷನ್ ಎಕ್ಸ್ಪೋ 2025 ಹೆಸರಿನಲ್ಲಿ ಜನಮಿತ್ರ ದಿನಪತ್ರಿಕೆ ಈ ಒಂದು ಕಾರ್ಯಕ್ರಮವನ್ನು ಫೆಬ್ರವರಿ 25 ಮತ್ತು 26ರಂದು ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದೆ. ಶೈಕ್ಷಣಿಕವಾಗಿರುವಂತಹ ಈ ಕಾರ್ಯಕ್ರಮ ಬರೀ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸ್ಟಾಲ್ಗಳು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ವಿದ್ಯಾರ್ಥಿಗಳ ಅನುಕೂಲವಾದಂತಹ ಹ್ಯಾಂಡ್ ರೈಟಿಂಗ್ ಬರವಣಿಗೆ ಇರ್ಬೋದು, ಇಲ್ಲ ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇರ್ಬೋದು ಮತ್ತು ನೃತ್ಯ ಸ್ಪರ್ಧೆ ಇರಬಹುದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಜನಮಿತ್ರ ಪತ್ರಿಕೆಯ ಸಂಪಾದಕರಾದಂತಹ CR ನವೀನ್ ಅವರು ಮತ್ತೆಲ್ಲ ಬಳಗ ಇವತ್ತು ನಮ್ಮ ಜೊತೆ ನಮ್ಮ ಪತ್ರಿಕೆಯ ವ್ಯವಸ್ಥಾಪಕರಾದಂತಹ ಅಭಿಜಿತ್ ಅವರು ಇದ್ದಾರೆ. ಈ ಎಲ್ಲ ಬಳಗ ಒಂದು ಮೊದಲ ಬಾರಿಗೆ ಒಂದು ಒಳ್ಳೆಯ ಪ್ರಯತ್ನವನ್ನ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಇಡೀ ಜಿಲ್ಲೆಯ ಜನ ಈ ಒಂದು ಅವಕಾಶವನ್ನ ಸದುಪಯೋಗಪಡಿಸ್ಕೊಳ್ಬೇಕು ಅಂತೇಳಿ ನಾವು ಕೋರ್ತೇವೆ. ಇದೊಂದು ವಿಶಿಷ್ಟವಾದಂಥ ವಿಭಿನ್ನವಾದ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇವೆ. ಈ ಸಮಾರಂಭವನ್ನು 25ನೇ ತಾರೀಕು ಪದ್ಮಭೂಷಣ ಶಿಕ್ಷಣ ತಜ್ಞ ಹರೇಕಳ ಆಜಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಣ ತಜ್ಞರು ಸೇರಿದ ಹಾಗೆ ಅನೇಕ ವಿಚಾರ ವಿನಿಮಯ, ವಿದ್ಯಾರ್ಥಿಗಳೊಂದಿಗೆ ಚರ್ಚೆ, ಪೋಷಕರೊಂದಿಗೆ ಚರ್ಚೆಯನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಶೈಕ್ಷಣಿಕವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅನುಭವವನ್ನು ಕೊಡುವಂಥ ಪ್ರಯತ್ನವನ್ನು ಜನಮಿತ್ರ ಬಳಗ ಮಾಡ್ತಾ ಇದೆ. ಈ ಕಾರ್ಯಕ್ರಮ 2 ದಿನಗಳ ಕಾಲ ಈ ಕಾರ್ಯಕ್ರಮ ಬೆಳಗ್ಗೆ ಇಂದ ಆರಂಭವಾದರೆ ರಾತ್ರಿ 9 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತದೆ. ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪ ಮತ್ತು ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ
ಎರಡು ಕಡೆ ಕಾರ್ಯಕ್ರಮದ ವ್ಯವಸ್ಥೆ ಆಗಿದೆ. ಈ ಕಾರ್ಯಕ್ರಮ ಜನಮಿತ್ರ ಪತ್ರಿಕೆಯ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು. ಈ ಪತ್ರಿಕಾಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಸಂಪಾದಕ ಸಿಆರ್ ನವೀನ್, ಜಾಹೀರಾತು ವಿಭಾಗ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಫೆಬ್ರವರಿ 2ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಆರೋಗ್ಯ ದಂಪತಿ, ಹಾಸ್ಯಭರಿತ ದಂಪತಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹಾಸನದಲ್ಲಿ ಗಾಯಕ, ನಿರೂಪಕ, ನಿರ್ಮಾಪಕ ಗೋನಾಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಡಾಕ್ಟರ್ ಅಪ್ಟರ್ ಹಿಂದೂಸ್ತಾನಿ ನೇತೃತ್ವದಲ್ಲಿ ಆರೋಗ್ಯ ದಂಪತಿ, ಹಾಸ್ಯಭರಿತ ದಂಪತಿಗಳ ಕಾರ್ಯಕ್ರಮವು ಖಾಸಗಿ ಟಿವಿ, ಇನ್ನರ್ ವೀಲ್ ಕ್ಲಬ್, ಕರವೇ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಸತಿಪತಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯ ತೊಡೆದು ಹಾಕಿ ಆರೋಗ್ಯಕರ ಜೀವನ ಸಾಗಿಸೋಕೆ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿ ಇಲ್ಲಿ ಸಿಗಲಿದೆ. ಇತ್ತೀಚಿನ ದಿನಗಳಲ್ಲಿ ದಂಪತಿಗಳ ನಡುವೆ ಸಣ್ಣ ಸಣ್ಣ ವಿಚಾರಗಳಿಗೆ ಬಿರುಕು ಮೂಡುತ್ತಿರುವುದು, ಪ್ರಸ್ತುತ ಸಂದರ್ಭದಲ್ಲಿ ಹೊಂದಾಣಿಕೆ, ಜೀವನದ ಬಗ್ಗೆ ಹಾಸ್ಯಭರಿತ ಮಾತುಗಳು ಹಾಗೂ ಸಣ್ಣ ಪುಟ್ಟ ಆಟಗಳು ಮತ್ತು ಹೊಂದಾಣಿಕೆ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮನರಂಜನೆ ನೀಡಲಾಗುತ್ತೆ ಅಂತ ಹೇಳಿದರು. ಒಂದು ಮತ್ತೆ ಹಿರಿಯ ದಂಪತಿಗಳನ್ನು ಕರೆಸಿ ಅವರಿಂದ ಮತ್ತೆ ವೈದ್ಯರು ಅನೇಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ ನೂರಾರು ದಂಪತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಒಂದು ವೇದಿಕೆ ಮೇಲೆ ಹಾಸ್ಯಮಯವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಗೆದ್ದಂಥವರಿಗೆ ಬಹುಮಾನಗಳನ್ನು ಕೊಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ದೀವಿ. ಮೊದಲು ನಾನು ಬೇರೆ ಬೇರೆ ಚಾನಲಲ್ಲಿ ನಿಮಗೆ ಗೊತ್ತಿರುತ್ತೆ, ಆದರ್ಶ ದಂಪತಿಗಳು, ಆಮೇಲೆ ಸರಿಗಮಪ ಥರ ಅಕ್ಷರಮಾಲೆ ಅನ್ನೋ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಮೊದಲು. ಈಗ ಬದಲಾದ ಹಾಗೆ ಈಗ ಇದನ್ನು ಆರೋಗ್ಯ ದಂಪತಿ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಆದ್ದರಿಂದ ಹೆಚ್ಚಿನ ದಂಪತಿಗಳು ಇದರಲ್ಲಿ ಭಾಗವಹಿಸೋ ರೀತಿಯಲ್ಲಿ ತಾವು ನನಗೆ ನಮ್ಮ ಕಲಾನಾಡು, ಗಂಡು ಮೆಟ್ಟಿದ ಹಾಸನದ ಈ ಬೀಡ್ನಲ್ಲಿ ಮಾಡಬೇಕು ಅಂತೇಳಿ ನನ್ನ ಗೆಳೆಯರು ಕೆಲವರು ಕೇಳಿಕೊಂಡ್ರು. ಅದರಿಂದ ಇಲ್ಲಿಂದ ಪ್ರಾರಂಭಿಸ್ತಿದ್ದೇವೆ. ಅದರಿಂದ ಹೆಚ್ಚಿನ ಸಹಕಾರವನ್ನು ನೀಡಿ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಮತ್ತು ಕಲಾವಿದರು ಭಾಗವಹಿಸಲಿಕ್ಕೆ ನನಗೆ ಒಂದು ಅವಕಾಶ ನೀಡಬೇಕು. ಅಪರೂಪದ ಜಾನಪದ ಕಲಾವಿದರು, ಅಪರೂಪದವರು ಯಾರಾದರೂ ಇದ್ದರೆ ತಾವು ಸೂಚಿಸ್ಬೋದು. ಅಳೆದು ಹೋಗ್ತಿರುವ ಕಲೆಗಳನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಮಾಧ್ಯಮ ಮಿತ್ರರು ಅನೇಕ ಭಾವಿಸಬೇಡಿ, ಇದನ್ನು ಆಯುಷ್ ಟಿವಿಯಲ್ಲಿ ನಾವು ಸಹಯೋಗ ತಗೊಂಡಿದ್ದೀವಿ. ಆದ್ದರಿಂದ ತಾವು ಬರೀಬೇಕಾದ್ರೆ ಒಂದು ಖಾಸಗಿ ಚಾನಲ್ ಅಂತ ಆದರೂ ಬರೆದು ಪ್ರಸಾರ ಮಾಡಿ ಅಂತ ಅಭಿನಂದಿಸ್ಕೊಳ್ತೇನೆ. ಸರ್, ಅದೊಂದು ಟೈಟ್ಲು, ಆರೋಗ್ಯದ ಸಮಾಜಕ್ಕಾಗಿ ಆರೋಗ್ಯ ದಂಪತಿಗಳು ಅಂತ. ಮನೆಯ ಆರೋಗ್ಯ, ಮನಸ್ಸಿನ ಆರೋಗ್ಯ, ಸಮಾಜದ ಅದೊಂದು ಟೈಟ್ಲು ಸುಮ್ಮನೆ ಚೆನ್ನಾಗಿದೆ ಅಂತ ಇಟ್ಟಿದ್ದೀವಿ ಸರ್. ಎಲ್ಲರೂ ಖಂಡಿತ ಭಾಗವಹಿಸ್ಬೋದು. ಹಂಗೇನಿಲ್ಲ ಸರ್, ಆರೋಗ್ಯ ಸರಿ ಇಲ್ದಿರೋಲ್ಲ, ಆರೋಗ್ಯ ಅದು ನೀವು ಬರಬೇಕು. ಅಯ್ಯೋಯ್ಯೋ, ನಾವು ಸದ್ಯಕ್ಕೆ ಅಲ್ಲಿ ಬಿಡಿಸಕ್ಕಂತೂ ಇಲ್ಲ ಅಲ್ಲಿ ಸರ್. ಒಂದು ಇದನ್ನ ಮಿಮಿಕ್ರಿ ಗೋಪಿಯವರು ಪ್ರಪ್ರಥಮವಾಗಿ ಒಬ್ಬ ಹಾಸ್ಯ ಕಲಾವಿದನಿಂದ ಮಾಡಿಸ್ತಾ ಇದ್ದೇವೆ. ಪ್ಯೂರ್ಲಿ ಎಂಟರ್ಟೈನ್ಮೆಂಟು. ಮನೆಗಳಲ್ಲಿ ಯಾವ ಥರ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ ಗೊತ್ತಿದೆ, ಒಂದು ಸಣ್ಣ ಮಾತಿಂದನೇ ಎಲ್ಲೆಲ್ಲಿಗೂ ಹೊರಟೋಗುತ್ತೆ. ಅದನ್ನ ತಡೆಯೋ ಒಂದು ಉದ್ದೇಶದಿಂದ ಈ ಥರ ಒಂದು ಸೌಹಾರ್ದಯುತವಾಗಿ ಮನೆಯಲ್ಲಿ ಇರಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದನ್ನು ಮಾಡಿದ್ವಿ. ಇದಕ್ಕೆ ನಮ್ಮ ಇನ್ನರ್ ವಿಲ್ ಅವರು ಮತ್ತು ನಮ್ಮ ರಕ್ಷಣಾ ವೇದಿಕೆಯವರು, ಹಾಗೆ V++ ಅಪ್ಸರ್ ಅಹಮದ್ ಅವರು, ತುಂಬ ಅವರ ಟೀಮ್ ಎಲ್ಲನೂ ಸಹಾಯ ಮಾಡ್ತಿದ್ದಾರೆ. ಅಂದರೆ ದಂಪತಿಗಳನ್ನು ಕಳಿಸ್ಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಕಾರ್ಯಕ್ರಮಕ್ಕೆ. ಖಂಡಿತ ಇದೆ ಸರ್ ಪ್ರೈಸ್. ಅದು ಏನಾಗ್ತದೆ ಗೊತ್ತಾ ಗುರುಗಳೇ? ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ ಅಧ್ಯಕ್ಷೆ ಡಾಕ್ಟರ್ ತನುಜಾ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಗೌಡ, ಶಿವರಾಜ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಅಂಬೇಡ್ಕರ್ ನಗರ ಮುಖ್ಯ ರಸ್ತೆ 30ನೇ ವಾರ್ಡಿನಲ್ಲಿ 3 ಲಕ್ಷ ವೆಚ್ಚದ ಕಾಂಕ್ರೀಟ್ ಚರಂಡಿ ಮತ್ತು ಇಂಟರ್ಲಾಕ್ ಅಳವಡಿಸುವ ಕಾಮಗಾರಿಗೆ ವಕೀಲರು ಹಾಗೂ ನಗರಸಭೆ ಸದಸ್ಯರಾದ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿಯವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ವೇಳೆ ನಗರಸಭೆ ಸದಸ್ಯರು ಮಾತನಾಡಿ, ವಾರ್ಡ್ ನಂಬರ್ 30ರ ಮುಖ್ಯ ರಸ್ತೆಯಲ್ಲಿ ನಗರಸಭೆಯ ಅನುದಾನದಲ್ಲಿ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ಚರಂಡಿ ಮತ್ತು ಇಂಟರ್ಲಾಕ್ ಸೌಲಭ್ಯದ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡಲಾಗಿದೆ ಅಂತ ಹೇಳಿದರು. ಕಾಮಗಾರಿಯ ಪೂಜೆಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸುವುದಾಗಿ ಹೇಳಿದರು. ಅಂಬೇಡ್ಕರ್ ನಗರದ ಮುಖ್ಯ ರಸ್ತೆಯಲ್ಲಿ ಸುಮಾರು 3 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹಾಸನ ನಗರಸಭಾ ವತಿಯಿಂದ ಅದರ ಅನುದಾನದಲ್ಲಿ ಸುಮಾರು 3 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಕ್ರೀಟ್ ಚರಂಡಿ
ಮತ್ತು ಇಂಟರ್ಲಾಕ್ ಸೌಲಭ್ಯದ ಕಾಮಗಾರಿಗೆ ನಮ್ಮ ನಗರದ ಮುಖಂಡರ ಸಮ್ಮುಖದಲ್ಲಿ ಚಾಲನೆಯನ್ನು ನೀಡ್ತಿದ್ದೇವೆ. ಈ ಚಾಲನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಗರದ ಎಲ್ಲ ಮುಖಂಡರುಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದ ಫುಟ್ಪಾತ್ ಮೇಲೆ ಕೆಲ ವ್ಯಾಪಾರಿಗಳು ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಂಡು ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿದೆ ಅಂತ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ದೂರಿನ ಹಿನ್ನೆಲೆಯಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಖುದ್ದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಫುಟ್ಪಾತ್ ಮೇಲಿನ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಈ ಬಗ್ಗೆ ಮಾತನಾಡಿದ ಅಧ್ಯಕ್ಷ ಎಆರ್ ಅಶೋಕ್, ಹೇಳಿ ಕೇಳಿ ಬೇಲೂರು ಪಟ್ಟಣದ ವಿಶ್ವ ಪ್ರವಾಸಿ ತಾಣವಾಗಿದೆ. ಇತ್ತೀಚಿನ ದಿನದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬಳಿಕ ಇಲ್ಲಿಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಇಲ್ಲಿನ ಅಂದ ಚಂದ ಹೆಚ್ಚಿಸುವ ನಿಟ್ಟಿನಲ್ಲಿ ಈಗಾಗಲೇ ಫುಟ್ಪಾತ್ ಮೇಲಿನ ವ್ಯಾಪಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕಿದೆ. ಅಲ್ಲದೆ ಸುಗಮ ಸಂಚಾರಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹೊಳೆ ಬೀದಿಗೂ ಕೂಡ ಡಾಂಬರ್ ಹಾಕಿಸಲು ಮುಂದಾಗಿದೆ ಅಂತ ತಿಳಿಸಿದರು. ಏನು ಜೂನಿಯರ್ ಕಾಲೇಜು ಫೀಲ್ಡ್ ಪಕ್ಕದಲ್ಲಿ ಇರ್ತಕ್ಕಂಥ ಈ ಓಣಿ ಥರ ಜಾಗ ಇತ್ತು, ಆ ಜಾಗಕ್ಕೆ ಅಡ್ಡಲಾಗಿ ಈ ಎಳ್ಳೀರ್ ಅಂಗಡಿ ಒಂದು ಇತ್ತು. ಸುಮಾರು 4 ತಿಂಗಳಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಏನಾದರೂ ಮಾಡಿ ಸೈಡಿಗೆ ಹಾಕೊಳ್ಳಿ, ಮಕ್ಕಳೆಲ್ಲ ತಿರ್ಗಾಡಕ್ಕೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿದಾಗ ಹಾಕ್ತೀನಿ ಅಂತೆಲ್ಲ ಇದ್ರು. ನಿನ್ನೆ ಬಂದು ಕೇಳಿದಾಗ ಆಯಿತು, ನೀವು ಹೇಳಿದ್ದಕ್ಕೆ ನಾವು ಎಲ್ಲರ ಒಂದು ಜಾಗನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದಾಗ ನಾ ಇಲ್ಲ, ದೂರದಲ್ಲಿ ಎಲ್ಲೂ ಮಾಡಲ್ಲ, ಇಲ್ಲೇ ಪಕ್ಕದಲ್ಲಿ ಎಲ್ಲರಿಗೂ ಒಂದೊಂದು ಅಡಿ 2 ಅಡಿ ಎಲ್ಲರನ್ನೂ ಒತ್ತಿಸಿ ಪಕ್ಕದಲ್ಲಿ ನಿಮಗೆ ಹಾಕಿಸ್ಕೊಡ್ತೀನಿ ಅಂತ ನಿನ್ನೆ ಹೇಳಿ ಇವತ್ತು ಬೆಳಿಗ್ಗೆ ಬಂದು ಇವರಿಗೆ ಒಂದು ಒಳ್ಳೆ ಜಾಗನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇವ್ರಿಗೂ ಸಹ ಒಳ್ಳೆ ವ್ಯಾಪಾರ ವಹಿವಾಟು ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಜಾಗಕ್ಕೆ ಇಲ್ಲಿ ಬನ್ನಿ ಹರೀಶು, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ರೋಡಿಗೆ ಎಲ್ಲ ಜಾಗ ಇದೆ. ಈ ಜಾಗಕ್ಕೆ ನಾವು ಇಂಟರ್ಲಾಕ್ ತಿರುಗಾಡಕ್ಕೆ ಇಲ್ಲಿಂದನೂ ಸಹ ಹಿಂದೆ ಲಾಸ್ಟ್ವರೆಗೂ ಸಹ ಇಂಟರ್ಲಾಕ್ ಸಮೇತನೂ ಹಾಕಿಸ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ತಿರುಗಾಡೋ ರಸ್ತೆಗೆ ಇಂಟರ್ಲಾಕ್ ಅಂದರೆ ಬರೀ ವೆಹಿಕಲ್ ತಿರುಗಾಡ ಆಗಿಲ್ಲ, ಅದ್ರ ಮೇಲೆ ಜನ ತಿರುಗಾಡೋದಕ್ಕೆ ಸ್ಕೂಲ್ ಮಕ್ಕಳು, ಸಾವಿರಾರು ಮಕ್ಕಳು ತಿರುಗಾಡ್ತಾರೆ. ಹಾಗಾಗಿ ಆ ವ್ಯವಸ್ಥೆನೂ ಮಾಡಿಸ್ಕೊಡ್ತೀನಿ. ಏನು ಇಲ್ಲಿ ನಮ್ಮ ಫುಡ್ ಕೋರ್ಟ್ ಅಂತೇಳಿ ಮಾಡ್ಕೊಂಡಿದ್ದೀರಾ, ಇಲ್ಲಿ ಕೆಲವರೆಲ್ಲ ದೆಡ್ಡಾಗಿ ಮಾಡ್ಕೊಂಡಿದ್ದಾರೆ, ಹಳೆ ಗಾಡಿ ತಂದು ನಿಲ್ಸ್ಕೊಂಡಿದ್ದಾರೆ, ಕೆಲವರು ಬಾಡಿಗೆ ಕೊಟ್ಕೊಂಡಿದ್ದಾರೆ ಅಂತ ವಿಚಾರ ಈಗ ತಿಳಿತು. ಆ ಥರ ಯಾರಾದರೂ ಬಾಡಿಗೆ ಕೊಟ್ಕೊಂಡಿದ್ರೆ ಅಂಥವ್ರನ್ನ ತೆಗಿಸ್ತೀವಿ. ಜೊತೆಗೆ ಏನು ಡೆಡ್ ಆಗಿ ಅಂದ್ರೆ ವೇಸ್ಟ್ ಆಗಿ ನಿಲ್ಸೋ ಅಂತ ವೆಹಿಕಲ್ಗಳು ಇರುತ್ತೆ, ಅಂತ ವೆಹಿಕಲ್ನು ನಾವು ಭಾನುವಾರ ತೆಗಿಸ್ತೀವಿ ಬಂದು. ಇನ್ನೇನು ಕೆಲವೇ ದಿನಗಳಲ್ಲಿ ಫುಡ್ ಕೋರ್ಟ್ ಆಗಿ 74 ಲಕ್ಷ ರೂಪಾಯಿಗಳು ಸ್ಯಾಂಕ್ಷನ್ ಆಗಿದೆ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇಲ್ಲಿ ಒಳ್ಳೆ ಫುಡ್ ಕೋರ್ಟ್ ಅನ್ನ ಹೈಟೆಕ್ ಆಗಿ ಮಾಡಿಕೊಡ್ತೀವಿ ಅಂತ. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿ ಹರೀಶ್ ಇತರರು ಹಾಜರಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಸನದ ವತಿಯಿಂದ ಹನುಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಸಂಜೆ ಹಾಸನದ ಕುವೆಂಪು ನಗರದ ಶಕ್ತಿ ಗಣಪತಿ ದೇವಸ್ಥಾನದಿಂದ ಹನುಮ ಸಂಕೀರ್ತನಾ ಯಾತ್ರೆ ಪ್ರಾರಂಭಗೊಂಡಿತು. ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಗಳಾದ ಜಗನ್ನಾಥ್ ಶಾಸ್ತ್ರಿರವರು ಹನುಮ ಸಂಕೀರ್ತನ ಯಾತ್ರೆಗೆ ಚಾಲನೆಯನ್ನು ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹನುಮ ಮಹೋತ್ಸವದ ಅಂಗವಾಗಿ ಕಳೆದ 1 ದಿನಗಳಿಂದ ಸರಣಿ ಕಾರ್ಯಕ್ರಮ ನಡೆಯುತ್ತಿದೆ. ನಿನ್ನೆ ಶ್ರೀರಾಮನ ಹೋಮ ಮಾಡಲಾಗಿದೆ. ಇದರ ಉದ್ದೇಶ ಸ್ತ್ರೀ ಶಕ್ತಿಯನ್ನ ಜಾಗೃತಿಗೊಳಿಸುವುದಾಗಿದೆ. ಶ್ರೀಯುತರು ಸಜ್ಜನ ಶಕ್ತಿಯ ಜಾಗರಣೆಗೆ ಮಾತೆಯರು ಹಾಗೂ ಭಜನಾ ಮಂಡಳಿಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ರಾಷ್ಟ್ರದ ಸವಾಲುಗಳ ಬಗ್ಗೆ ಮನವರಿಕೆ ಮಾಡಿ ಕುಟುಂಬ ಅವಿಭಕ್ತದಲ್ಲಿದೆ ಬಗ್ಗೆ ನೆನಪಿಸುವ ಕೆಲಸ ನಾವು ಮಾಡ್ತಿದ್ದೇವೆ ಅಂತ ಮಾಹಿತಿ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಾಸನ ನಗರದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಈ ಹನುಮೋತ್ಸವದ ನಿಮಿತ್ತ ನಿನ್ನೆಯಿಂದ ಒಂದು ಸರಣಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ನಾವು ರಾಮ ತಾರಕ ಹೋಮವನ್ನು ಮಾಡಿದ್ದೀವಿ. ಇವತ್ತು ಮಹಿಳಾ ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ನಮ್ಮ ಹಾಸನದಲ್ಲಿರುವಂತಹ ಎಲ್ಲ ಸ್ತ್ರೀ ಶಕ್ತಿಯನ್ನ ನಾವು ಜಾಗೃತಗೊಳಿಸಿ ಧರ್ಮದ ಬಗ್ಗೆ ಅವರಿಗೆ ನಾವು ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಹಾಸನ ನಗರದ ಎಲ್ಲ ಮಾತೆಯರನ್ನ ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಜೋಡಿಸಿದ್ದೇವೆ. ಈ ಯಾತ್ರೆಯ ಉದ್ದೇಶ ಸ್ತ್ರೀಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದು, ಅವರಲ್ಲಿ ಧರ್ಮಶ್ರದ್ಧೆಯನ್ನ ಉಂಟು ಮಾಡುವಂಥದ್ದು ಮತ್ತು ಇವತ್ತು ರಾಷ್ಟ್ರದ ಅವಶ್ಯಕತೆಗಳು ಮತ್ತು ರಾಷ್ಟ್ರದ ಸವಾಲುಗಳನ್ನು ಅವರ ಮನವರಿಕೆ ಮಾಡಿ ಇವತ್ತು ಸನಾತನ ಧರ್ಮದ ರಕ್ಷಣೆ ಅಂದ್ರೆ ಹಿಂದೂ ಧರ್ಮದ ರಕ್ಷಣೆ ಅನ್ನೋದು ಅವಿಭಕ್ತ ಕುಟುಂಬದಲ್ಲಿದೆ. ಆ ಕುಟುಂಬದ ಆಧಾರ ಹೆಣ್ಣು. ಆ
ಜವಾಬ್ದಾರಿಯನ್ನ ತಾಯಂದಿರಿಗೆ ನೆನಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ಯಾತ್ರೆಯ ಮೂಲಕ ಹಾಸನ ನಗರದ ಎಲ್ಲ ಮಾತೆಯರಿಗೆ ಈ ಸನಾತನ ಧರ್ಮದ ಸಂದೇಶವನ್ನು ತಿಳಿಸೋದು ಮತ್ತು ಸನಾತನ ಧರ್ಮದ ರಕ್ಷಣೆಗೆ ಎಲ್ಲಾ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗ ಕಾರ್ಯದರ್ಶಿಗಳಾದ ಮಹಿಪಾಲ್, ಉಪಾಧ್ಯಕ್ಷರಾದ ಶ್ರೀ ಸಾಯಿ ಪ್ರಸಾದ್, ಜಿಲ್ಲಾ ಕಾರ್ಯದರ್ಶಿ ವಿಕಾಸ್, ಸಹ ಕಾರ್ಯದರ್ಶಿ ಮಂಜು, ಬಜರಂಗದಳ ಸಂಯೋಜಕ ಅಭಿಷೇಕ್, ಪ್ರಚಾರ ಪ್ರಸಾರ ಪ್ರಮುಖ ಪ್ರಣವ ಭಾರದ್ವಾಜ, ಪವನ್, ದಿನೇಶ್ ಸಿಂಗ್, ಬಾಲಸುಬ್ರಹ್ಮಣ್ಯ ಪ್ರಸಾದ್, ಟಿಎಚ್ ಚಂದ್ರಶೇಖರ್, ಹನುಮಂತೇಗೌಡ, ಹರಿಹರಪುರ ಶ್ರೀಧರ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಪ್ರತಿಕೂಲ ಪರಿಣಾಮ ಬೀರಲಿದೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ವಕೀಲ ಕವನ್ಗೌಡ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು, ಆಲೂರು, ಸಕಲೇಶಪುರ, ಬೇಲೂರು ಸೇರಿದಂತೆ ಮಲೆನಾಡಿನ ವಿವಿಧೆಡೆ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಬಂದು ಇಲ್ಲಿ ಬಾಡಿಗೆ ಮನೆ ಪಡೆದು ವ್ಯಾಪಾರ ವಹಿವಾಟುಗಳನ್ನು ಪಡೆದುಕೊಂಡು ಹಂತ ಹಂತವಾಗಿ ಆಧಾರ್ ಕಾರ್ಡ್, ವೋಟರ್ ಐಡಿ ಪಡೆದು ಭಾರತ ದೇಶದ ಪ್ರಜೆಯಾಗಿ ಇಲ್ಲೇ ನೆಲೆಸುವ ತಂತ್ರಗಾರಿಕೆ ನಡೆಯುತ್ತಿದೆ. ಕಾನೂನು ಪ್ರಕಾರ ವಿದೇಶಿಗರಿಗೆ ಭಾರತ ದೇಶದಲ್ಲಿ ನೆಲೆಸಲು ಅವಕಾಶ ಇಲ್ಲ. ಆದರೂ ನುಸುಳುಕೋರರು ಈಗಾಗಲೇ ಒಳನುಸುಳಿದ್ದಾರೆ. ಈ ವಿಚಾರವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ಅವರ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಅಗತ್ಯ ದಾಖಲೆಗಳು ಇಲ್ಲದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ದೇಶೀಯರಿಗೆ ಮುಂದಿನ ದಿನಗಳಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಮಲೆನಾಡಲ್ಲಿ ಅದು ಅಕ್ರಮವಾಗಿ ಬಾಂಗ್ಲಾದೇಶಿಗರು ಬಂದು ವಲಸೆ ಬಂದಿರೋಂಥ ಅಕ್ರಮ ವಲಸೆಗಾರರು ಬಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ನೆಲೆಸಂತ ಕೆಲಸ ನಡೀತಿರೋದು ಈಗ ಬೆಳಕಿಗೆ ಬಂದಿರುತ್ತದೆ. ಅದ್ರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಯಾಕೆ ಮಾಡ್ತಿದ್ದೀವಿ ಅಂದ್ರೆ, ಅದರಿಂದ ಆಗುವಂತ ಪ್ರತಿಕೂಲವಾದಂಥ ನಿರ್ಮಾಣ ಆಗುವಂತ ಸ್ಥಿತಿಗಳು ಹಾಗೂ ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು, ಇದನ್ನ ಅವ್ರಿನ್ನು ಯಾಕೆ ಅಂತವ್ರನ್ನ ಗುರುತಿಸಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನೋಡಿ, ಬಹುಪಾಲು ನಾವು ಒಂದು 10 ವರ್ಷದಿಂದ ಇದ್ದಂತ ಈ ಬಾಂಗ್ಲಾದೇಶ ಅಥವಾ ಅಸ್ಸಾಂ ಮೂಲದ ಕೆಲಸಗಾರರನ್ನ ಬರೀ ಕಾಫಿ ಬೆಳೆಗಾರರು ಕರ್ಕೊಂಡ್ಬಂದು ಕೆಲಸ ಕೊಡ್ತಾ ಇದಾರೆ ಅಂತ ಒಂದು ಆರೋಪವನ್ನು ಕೇಳಿ ಬರ್ತಾ ಇತ್ತು. ಆದ್ರೆ ಆರೋಪ ಜೊತೆಗೆ ಡಿಪಾರ್ಟ್ಮೆಂಟ್ ಯಾವಾಗ ಡಾಕ್ಯುಮೆಂಟ್ಸ್ ಕೇಳಿದೆ ಅವಾಗ ಕಾಫಿ ಬೆಳೆಗಾರರು ಆ ಡಾಕ್ಯುಮೆಂಟ್ಸ್ ನ ಅವರಿಗೆ ಕೊಟ್ಟಿದ್ದಾರೆ. 65 ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ನಕಲಿನೋ ಅಲ್ವೋ ಅಂತ ವೆರಿಫಿಕೇಶನ್ ಮಾಡ್ಕೋಬೇಕಾದ್ದು ಡಿಪಾರ್ಟ್ಮೆಂಟ್ ಪೊಲೀಸ್ ಕೆಲಸ. ಪೊಲೀಸ್ನವರು ಇಲ್ಲಿ ತನಕ ನನಗೆ ಗೊತ್ತಿರಂಗೆ ಆಧಾರ್ ಕಾರ್ಡ್ ಸಹಿತ ನಕಲಿ ಸೃಷ್ಟಿ ಮಾಡಿದ ಪ್ರಕರಣ ಈಚೆಗೆ ಬೆಳಕಿಗೆ ಬಂದಿದ್ದು ನಾವು ನೋಡಿದ್ವಿ. ಪೊಲೀಸ್ನವರು ಅದನ್ನ ಒರಿಜಿನಲ್ ಆಧಾರ್ ಕಾರ್ಡ್ ಅಲ್ವಾ ಅಂತ ಒಂದಿನೂ ವೆರಿಫಿಕೇಶನ್ ಮಾಡಿಲ್ಲ. ಅದನ್ನ ಮಾಡಬೇಕು, ಮಾಡಕ್ ಸುಲಭ ಇದೆ. ಯಾಕೆಂದ್ರೆ ನಮ್ಮ ಯುನೀಕ್ ಐಡೆಂಟಿಟಿ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್, ಇದರಲ್ಲಿ ಮಾತ್ರ ಐರಿಸ್ ನ ತಗೊಂಡಿರೋದು, ಕಣ್ಣಿನ ಇದನ್ನ ಫಿಂಗರ್ ಪ್ರಿಂಟ್ಸ್ ಬದಲಾಗ್ತದೆ, ಐರಿಸ್ ಬದಲಾಗಲ್ಲ. ಸೊ ಡಿಟೆಕ್ಷನ್ ಇಸ್ ವೆರಿ ಈಸಿ. ನೋಡಿ, ಇಲ್ಲಿ ಇವರು ಬಾಡಿಗೆ ಮನೆ ಮಾಡ್ಕೊಂಡು ಕೂಲಿ ಕೆಲ್ಸಕ್ಕೋ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ. ಈ ಬಾಡಿಗೆ ಮನೆ ತಗೊಳ್ಳುವಾಗ ಒಂದ್ ವೇಳೆ ಬಾಡಿಗೆ ಕರಾರ್ ಏನಾರು ಮಾಡ್ಕೊಟ್ರೆ, ಅವರು ಕರಾರ್ ಮಾಡಿಸ್ಕೊಂಡ್ರೆ, ಒಂದು 5 ವರ್ಷ ಇದ್ರೆ ನಿಮ್ಗೆ ಗೊತ್ತಿರಂಗೆ ವಾಸ ದೃಢೀಕರಣ ಪತ್ರ ತಗೊಂಡು ಅವ್ರು ನಾಳೆ ಎಲೆಕ್ಷನ್ ಕಾರ್ಡ್ ಸಹಿತ ತಗೊಳ್ಳಂತ ಸ್ಥಿತಿ ಬರುತ್ತೆ. ಇಂಥದ್ನೆಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಮನಿಸ್ಬೇಕು. ಯಾಕೆಂದ್ರೆ ಇದು ವೆರಿ ಸೆನ್ಸಿಟಿವ್ ಇಶ್ಯೂ. ನಾಳೆ ಇದು ಡೆಮೋಗ್ರಾಫಿಕ್ ಚೇಂಜಸ್ ಆಗ್ತದೆ, ಈ ಸ್ಥಳೀಯರು ಮೈನಾರಿಟಿ ಆಗ್ತಾರೆ. ನಾಳೆ ಇಂಥದಕ್ಕೆ ಮತ್ತೆ ಅವರೆಲ್ಲ ಏನು ಹೆಚ್ಚು ಬಂದಿರೋಂಥದ್ದು ಬಾಂಗ್ಲಾದೇಶದಿಂದ ಇರುವಾಗ ಬಂದಾಗ ಮತೀಯ ಗಲಭೆಗಳ ಸಹಿತ ಆಗಂತ ಚಾನ್ಸಸ್ ಜಾಸ್ತಿ ಆಗ್ತದೆ. ಮತ್ತೆ ನೋಡಿ, ಹತ್ತಲ್ವಾರು ಈಚಿನ ದಿನಗಳಲ್ಲಿ ಬಾಳೆಪೇಟೆಯಲ್ಲಿ ಕಳ್ತನ ಇರ್ಬೋದು, ಸಣ್ಣ ಸಕಲೇಶಪುರದಲ್ಲೂ ಕಳ್ತನಗಳು ನಡೀತಿದೆ. ಪೊಲೀಸ್ನವರು ಈಗ ಅದನ್ನಿನ್ನೂ ಪ್ರಕರಣ ಭೇದಿಸ್ತಾ ಇದ್ದಾರೆ ಯಾರು ಅಂತ. ಇಂಥವ್ರೆಲ್ಲ ಯಾರು ಬಂದು ಸೇರ್ಕೊಳ್ತಿದ್ದಾರೆ ಊರಲ್ಲಿ ಅವ್ರು ಗೊತ್ತಿಲ್ಲದಲ್ಲೇ ಇದ್ದಾಗ ಈ ತರ ಸನ್ನಿವೇಶ ಆಗತ್ತೆ. ಮುಂದಕ್ಕಿನ್ನೂ ದೊಡ್ಡ ಪರಿಣಾಮಗಳು ಬೀರ್ಬಹುದು ಅನ್ನೋದೊಂದು ನಮ್ಗೆಲ್ಲ ಆತಂಕ ಇದೆ. ಜೊತೆಗೆ ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕಾಗಿತ್ತು, ಅವ್ರು ಯಾಕೆ ಇದನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆನೂ ಕೆಲವೊಂದು ನಾನು ಆಕ್ಟ್ ಗಳ ಮುಖಾಂತರನು ನಾನು ನಿಮ್ಗೆ ಈ ವಿಚಾರವನ್ನು ತಿಳಿಸ್ಬೇಕು ಅಂತ ಬಂದಿದ್ದೇನೆ. ಒಂದು ನೋಡಿ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಐಡೆಂಟಿಫಿಕೇಶನ್ ಅಂಡ್ ಡಿಪೋರ್ಟೇಷನ್ ಆಕ್ಟ್ ಅಂತ ಇದೆ. ಸೊ ಇಲ್ಲಿಗಲ್ ಆಗಿ ಯಾರು ಬಂದಿದ್ರೆ ಅವ್ರನ್ನ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಒಂದು ಇದನ್ನ ಸಹಿತ ಹೇಳಿದೆ. ಅದರಲ್ಲಿ ಸೆಕ್ಷನ್ 9 ಪ್ರಕಾರ ಎವ್ರಿ ಸ್ಟೇಟ್ ಕಮಿಷನ್, ಎವ್ರಿ ಸ್ಟೇಟ್ ಶುಡ್ ಫಾರ್ಮ್ ಸ್ಟೇಟ್ ಕಮಿಷನ್ ಅಂತ ಹೇಳಿ. ಅರಸೀಕೆರೆ ನಗರದ ಬಿಎಚ್ ರಸ್ತೆ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ರಾತ್ರಿ ಎಳೆನೀರು ತುಂಬಿರುವ ಕ್ಯಾಂಟರ್ ರಸ್ತೆ ಪಕ್ಕದಲ್ಲಿರುವ ಅಂಗಡಿಗಳಿಗೆ ನುಗ್ಗಿ
ಅಂಗಡಿ ಮಾಲೀಕರಿಗೆ ನಷ್ಟ ಉಂಟಾಗಿದೆ. ರಾತ್ರಿ ಸಮಯ ಆದ ಕಾರಣ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೆಲ ಸಮಯ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ಅಡಚಣೆ ಉಂಟಾಯಿತು. ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ನಕಲಿ ದಾಖಲೆ ಸೃಷ್ಟಿಸಿ 97 ಎಕರೆ ಭೂಮಿ ಕಬಳಿಸಲು ಪ್ರಭಾವಿ ರಾಜಕಾರಣಿಗಳ ಹುನ್ನಾರ. ಸಮಗ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿ ಎಚ್ಡಿ ರೇವಣ್ಣ ಆಗ್ರಹ. ಅರೆಹಳ್ಳಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ. ಭಾವೈಕ್ಯತೆಗೆ ಸಾಕ್ಷಿಯಾದ ಮುಸ್ಲಿಂ ಕ್ರಿಶ್ಚಿಯನ್ ಬಾಂಧವರು. ಜನವರಿ 25-26ರಂದು ಹಾಸನದಲ್ಲಿ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ. ಹಾಸನದಲ್ಲಿ ಜನಮಿತ್ರ ಪ್ರಧಾನ ಸಂಪಾದಕ ಎಚ್ ಬಿ ಮದನ್ ಗೌಡ ಹೇಳಿಕೆ.